ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆನೇ ಲಾಗ್ ಚಲ್ಮ ನೋಡಿ. ಇವತ್ತು 3ನೇ ತಾರೀಕಲ್ಲ, ನಮ್ಮ ಸಬ್ಸ್ಕ್ರೈಬರ್ ಮಗಳೊಬ್ಬರದು ಬರ್ತ್ಡೇ ಇದೆ, ಬಸಮ್ಮ ಸಿಸ್ಟರ್ ಅಂತೇಳಿ. ಅವ್ರು ಕಮೆಂಟ್ ಹಾಕಿದ್ದು ಓದ್ ನೋಡಿ. ಜೂನ್ 3ನೇ ತಾರೀಕು ನನ್ನ ಮಗಳ ಬರ್ತ್ಡೇ ಇದೆ, ಅಂದು ವೈಷ್ಣವಿ ವಿಶ್ ಮಾಡಿ ಅಕ್ಕ ಅಂತ ಕಮೆಂಟ್ ಮಾಡಿದ್ರಿ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ವೈಷ್ಣವಿ, 100 ಕಾಲ ಚೆನ್ನಾಗಿ ಬಾಳಮ್ಮ, ದೇವರ ಆಶೀರ್ವಾದ ಇರಲಿ. ಎಲ್ಲರೂ ವೈಷ್ಣವಿ ಪುಟ್ಟಗ ವಿಶ್ ಮಾಡಿ. ಎಲ್ಲರೂ ವೈಷ್ಣವಿ ಪುಟ್ಟ, ನಿನ್ನ ಜೀವನದಲ್ಲಿ ಅಂದುಕೊಂಡಿರುವಂಥ ಎಲ್ಲ ಕನಸುಗಳು ನನಸಾಗಲಿ. ಇದು ಎಷ್ಟನೇ ವರ್ಷದ ಬರ್ತಡೇ ಅಂತ ನಿಮ್ಮ ಮಮ್ಮಿ ಹಾಕಿಲ್ಲ. ನಾನು ಇನ್ನೊಮ್ಮೆ 1 ಸೆಕೆಂಡ್. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮಗಳೇ, 100 ಕಾಲ ಚೆನ್ನಾಗಿ ಬಾಳು, ಮನಸಾರೆ ಅರಸುತ್ತೀನಿ. ರಾಯರ ಆಶೀರ್ವಾದ ಸದಾ ಕೃಪೆ ನಿನ್ಮ್ಯಾಗಿರಲಿ. ನಮ್ಮ ನೀನು ಬೀರಪ್ಪ ಮುತ್ಯನ್ ಕೃಪೆನೂ ಇರಲಿ. ವೈಷ್ಣವಿ ಪುಟ್ಟ, ಖುಷಿಯಾಗಿರು, ಜೀವನದಲ್ಲಿ ಅಂದ್ಕೊಂಡಿದ್ದೆಲ್ಲ ಸಾಗಿಸು, ಅಷ್ಟೇ ನಮ್ಮ ಆಸೆ. ನೋಡಿ, ಬೆಳಗ್ಗೆ 5 ಗಂಟೆಗೆ ಎದ್ದಿದೆ. ವೈಷ್ಣವಿ ಪುಟ್ಟಾಗ ವಿಶ್ ಮಾಡಿ ಮೈಕ್ ಹಾಕಿದ್ರು, ಹಿಂಗಾಗಿ ನಾನು ಮಾತಾಡಿದೆ. ಮತ್ತು ವಯಸ್ಸವ್ರು ಕೊಟ್ಟು ನೋಡಿ, ಕಾಪಿ ರೇಟ್ ಬರ್ತಂತೇಳಿ. ನಿನ್ನೆ ಶ್ರವಣಿಗೆ ಒಂದು ಬ್ಯಾಗ್ ಆರ್ಡ್ರ್ ಮಾಡಿದ್ದೆ, ಬಂದೈತೆ ನೋಡಿ, ನಿನ್ನೆ ಬಂದೈತೆ. ನಿಮಗೆಲ್ಲ ಹೇಳಬೇಕಂದು ಇಳೋದೇ ಆಗಲಿಲ್ಲ. ಕೆಲಸನೇ ಹೆಂಗಿರ್ತವೆ ಸ್ನೇಹಿತರೆ, ಅದಕ್ಕೆ ಅಂತ ಕಾಣ್ತೆಲ್ಲ ತೋರಿಸಿದ್ದು ನೋಡಿ. ನಿನ್ನೆಲ್ಲ ರಾತ್ರಿ ಎಲ್ಲ ಊಟ ಮಾಡಿದ್ವೆಲ್ಲ ಅಲ್ಲಿದಲ್ಲೇ ಇಲ್ಲಿದಲ್ಲೇ ಇಟ್ಟುಬಿಟ್ಟಿವಿ. ಟೈಮ್ 5:30 ಯಾಕೆ ಬಂತು, ಯಾಕಂದರೆ ಎದ್ದು ಮಾರಿ ತಕ್ಕೊಂಡು ವಿಡಿಯೋ ಮಾಡ್ಬೇಕಂದ್ರೆ ಲೇಟ್ ಆಗುತ್ತಲ್ಲ. ಬೀರಪ್ಪ ಮುತ್ಯನ್ ಗುಡಿಯಾಗ ಮೈಕ್ ಹಾಕಿರ್ತಾರೆ. ಮತ್ತು ನೆಪ್ಪಾಯ್ತಟ್ಟನಂಗೆ ವೈಷ್ಣವಿ ಪುಟ್ಟಮ್ಮ ಬರ್ತಡೇ ಎಲ್ಲ ಇವತ್ತು ವಿಶ್ ಮಾಡ್ಬೇಕಂತೇಳಿ ಮಾರಿ ತಕ್ಕೊಂಡು ಅದನ್ನು ವಿಡಿಯೋ ಮಾಡ್ಕೊಂಡು ಮತ್ತು ಕೆಲಸ ಚಾಲು ಮಾಡಿದ್ರಾತಂತೇಳಿ ಮಾಡಾಕತ್ತೀನಿ ನೋಡಿ. ಬರೀ ಕದ ತೆರಿತೀನಿ. ಎದ್ದಾರ ಮಂದಿ 5:30 ಆಗೈತಿ. ನಾನು ಪಟ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಮನೆ ಕಸ ಗುಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮತ್ತು ಮರಿಬೇಡಿ. ನಿಮ್ಮ ಮನ್ಯಾಗ ಯಾರ್ದಾರ ಮಕ್ಕಳದಾರ ಅಲ್ಲಿ, ಯಾರ್ದಾರ ವೆಡ್ಡಿಂಗ್ ಆ್ಯನಿವರ್ಸರಿ ಯಾರಾಗಲಿ, ಬರ್ತಡೇ ಯಾರಾಗಲಿ ಇತ್ತಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ನಾವು ಖಂಡಿತ ಆ ತಾರೀಕಿಗೆ ವಿಶ್ ಮಾಡ್ತೀನಿ. ಕರೆಕ್ಟಾಗಿ ಹೇಳ್ರಿ, ಇಷ್ಟನೇ ನಿಮ್ಮ ಬರ್ತಡೇ ಹೆಸರು ಹೇಳಿದ್ರಂದ್ರೆ ಖಂಡಿತ ನಾವು ವಿಶ್ ಮಾಡಿ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಮನೆ ಕಸ ಗುಡಿಸಿ ಬಂದೀನಿ. ಬೆಳಗ್ಗೆ ಜಲ್ದಿ ಎದ್ದಿಂದಲೇ ಕೆಲಸ ಪಟ್ ಆಗತ್ತೆ ನೋಡಿ. ಟೈಮು 7 ಗಂಟೆ ಆಯ್ತು. ತಿರುಗಿ ರೊಟ್ಟಿ ಮಾಡಬೇಕು. ಟೈಮ್ 7 ಗಂಟೆ ಆಗಿದಂಗೆ ಕಾಣ ನೋಡಿ. ಇವಾಗ 6 ಆಗೈತೆ ಅನ್ನಂಗೆ ಕಾಣುತ್ತೆ. ವಾತಾವರಣ ಸ್ವಲ್ಪ ಕೋಲ್ಡ್ ಐತ್ರಿ, ಮಳೆ ಬರಾಕತ್ತೈತಿ. ಉಸು ಹಸಿ ಮಡ್ಚಿಟ್ಟು ಬಂದೀನಿ. ಶ್ರಾವಣ ಮನೆ ಮಲ್ಕೋದನ, ಮಳೆ ಬರಾಕತ್ತಿಲ್ಲ. ಶ್ರಾವಣಿ ಎಬ್ಸಾಕತ್ತಾವಡಿ ನೋಡಿ. ಗ್ಯಾಸ್ ಕಟ್ಟಿನೂ ಕ್ಲೀನ್ ಆಗೈತಿ, ಒಲೆ ತೊಳ್ಕೊಂಡಿನಿ. ಬಾಂಡೆನ ತಿಕ್ಕೊಂಬಂದಿಟ್ಟ ಶ್ರಾವಣಿ 2 ಬಾಂಡೆ ಇದ್ದು. ನಾನು ಅಂಗಳ ಕಸ ಗುಡ್ಸಾಕತ್ತೀನಿ. ತಿಕ್ಕೊಂಬಂದ ಹೊಡೆಯಲ್ರಿ ನಾನು, ಸ್ವಲ್ಪ ಇದ್ದು ರೀ ಅವು ನೀನು ಉಂಡಿದ್ದು ನೋಡಿ. ಮಳೆ ಬರಾಕತ್ತೈತಿ. ಗುಂಡಿಗೆ ಕೊಡ ಹಸನಾಗಲ್ಲ ಅಂತ ಬಿಟ್ಟಾಳ, ತಿಕ್ಕಬೇಕು. ವಾತಾವರಣ ಹೆಂಗೈತಿ ನೋಡಿ ನಮ್ಮ ಕಡೆ. ಭಾಳ ಕೋಲ್ಡ್ ಮತ್ತು ಇದು ರೀ ಮಳೆ ಬರೋದು ಒಂಥರ ಮಾಡೋದ ಇರ್ತಲ್ಲ ಹಂಗೈತೆ. ಮನೆ ಮಾತ್ರ ತೀರಾ ಮಾಡೋದಾಗಿ ಆಗೈತೆ ನೋಡಿ. ಈ ಕಡೆ ರೊಟ್ಟಿ ಮಾಡಾಕತ್ತೀನಿ. ಹಂಚು ಕಾಯಕಟ್ಟೀನಿ. ಹೆಸ್ರು ಕಾಳು ಪಲ್ಯ ಮಾಡೀನಿ. ಶ್ರಾವಣರ್ದು ಜಾಕ್ ಆಗೈತೆ. ಶ್ರಾವಣಿ ದೇವ್ರಿಗೂ ದೇವ್ರ ಪೂಜೆ ಮಾಡ್ಯಾಳ, ದೇವ್ರಿಗೂ ಹೇಳಿ ಶ್ರಾವಣಿ. ಇವತ್ತು ಮಂಗಳವಾರ ಮಾಡಿಬಿಡವ ಪೂಜೆ ಅಂತಂದೆ. ಪುಟಾಣಿ ಸಕ್ಕರೆ ಇಡೋದು ಪೂಜೆ ಮಾಡಿ ಮಂಗಳವಾರ. ಇವತ್ತು ದವಾಖಾನಿಗೆ ಹೋಗ್ಬೇಕ್ರಿ ಆಕಿಗೆ. ಯಾಕೋ ಮೂನ್ಯಾಗ ರಗತ್ ಬರ್ತಂತ ನೀನು ಹೇಳಿದ್ನಲ್ರಿ. ವೆರಿ ಗುಡ್ ಮಾರ್ನಿಂಗ್ ಶ್ರವಣ ಅಂತಾರೋಡ ಕಮೆಂಟ್. ಹಂಚು ಕಾಯ್ತು ನೋಡ್ರಿ. ಇಲ್ಲೇ ರೊಟ್ಟಿ ಬೇಸಾಕತ್ತೀನಿ. ಹೆಸ್ರು ಕಾಳು ಪಲ್ಯ ಹಚ್ಚೀನಿ. ಮಸ್ತ್ ಕಾಂಬಿನೇಷನ್ ನೋಡಿ. ಹೆಸ್ರು ಕಾಳು ಪಲ್ಯ ರೊಟ್ಟಿ. ಕಾಯಿಪಲ್ಲೆ ಏನು ತಂದೆ ಅಲ್ರಿ. ಇವತ್ತು ಹೋದ್ರೆ ಆಕೆ ಶ್ರಾವಣಿ ದವಾಖಾನೆ ತೋರ್ಸ್ಕೊಂಡು ತರಬೇಕಂತ ಮಾಡೀನಿ. ಆಕೆಗೂ ಒಂದು ಬಿಸಿ ರೊಟ್ಟಿ ಬಡ್ದು ಕೊಟ್ಬಿಡ್ತೀವಿ. ಶ್ರಾವಣಿ ಬೈಯಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ನೋಡಿರಿ. ಶ್ರಾವಣಿನೂ ದೇವ್ರಿಗೂ ಬಂದು ಊಟ ಉಂಡಾಳ್ರಿ. ನಾನು ಕೂಡ ರೊಟ್ಟಿ ಪೈನೆಲ್ಲ ರೊಟ್ಟಿ ಮಾಡಿ ಮುಗಿಸಿದೆ. ಇದು ಇಟ್ಟು ಒರೆಸ್ಬೇಕ್ರಿ ಗ್ಯಾಸ್ ಕಟ್ಟಿ. ಬರೀ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಬಟ್ಟೆ ಹೋಗೋದು, ಬಾಂಡೆ ತಿಕ್ಕಿ ಜಾಕ ಮಾಡಿ ಮುದ್ದೆ ಬಳಕೆ ರೆಡಿ ಆಗ ಸಿಗ್ತಿ ನೋಡಿ. ಶ್ರವಣ ನೋಡಿ ರೊಟ್ಟಿ ಇಟ್ಟನ. ಶ್ರವಣ ಬಾಯ್ ನೋಡಿ. ಬೆಳಗ್ಗೆ 5 ಗಂಟೆಗೆ ಎದ್ದೀನಿ. ಜಲ್ದಿ ಹೋಗಬೇಕು, ಮುದ್ದೆ ಬಳಕ ಜಲ್ದಿ ರೆಡಿ ಆಗಬೇಕಂತೇಳಿ. ಟೈಮು 12 ಬಂತು. ಇವಾಗ ಊಟ ಮಾಡಬೇಕು, ತಲೆ ಇಕ್ಕೋಬೇಕು. ಜಾಕ್ ಆಗೈತಿ. ಎಲ್ಲ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಆಯಿತು.
ಮತ್ತು ವೈನಿ ಫೋನ್ ಹಚ್ಚಿದ್ದು 10 ಗಂಟೆಗೆ ಹಚ್ಚಿ 11 ತನ ವೈನಿ ಕೂಡ ಮಾತಾಡಿದೆ. ನೀರು ಬಂದಿದ್ದು ಮತ್ತು ನೀರು ತುಂಬಿದೆ. ಎಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ವಜ್ಜೆ ಐತೆ ನೋಡಿ. ಅದಕ್ಕೆ ಹೆಸ್ರು ಕಾಳು ಪಲ್ಯ ಮಾಡಿದ್ದೆ, ರೊಟ್ಟಿ ಮಾಡಿದ್ದೆ. ಈಗ ಹೋಗಿ ಒಂದು ಪ್ಯಾಕೆಟ್ ಮೊಸರು ತೊಗೊಂಬಂದು ಶ್ರಾವಣಿ ಮೊಸರು ಉಣ್ತೀನಿ ಮಮ್ಮಿ ಅಂದ್ಲು. ಯಾಕೆ ಹೀಟಾಗೈತೆ ಏನು ಮಾಡೈತೆ ಯಾಕಿರ್ಲಾಕ್ ಬಿಡು ಉಂಟಾಡ್ರಿಕಿ ಮೊಸರಿ ಜೀವದ. ನೋಡ್ರಿ ಇಲ್ಲೇ ಬಟ್ಟೆನೆಲ್ಲ ತೊಳೆದಾಕಿನಿ, ಹಿಂದಿಲೆಲ್ಲ ಕಸ ಗುಡ್ಸೋ ತಕ್ಕೊಂತೆ. ಹೀಗಾಗಿ ಲೇಟ್ ಆಯ್ತು. ಯಾವ ಶ್ರಾವಣಿ ರೆಡಿಯಾಗಿ ಆಡ್ರಿ ಮುದ್ದೆ ಒಳಗೆ ಹೋಗಾಕ. ಇದು ಮಾಡು, ಆ ಪೈಪ್ ಸುತ್ತಿಡು ಆಯವ. ಆಯ್ಲಿ ರಚ್ಚೋಬೇಕಿಲ್ಲ, ಬರೀ ಹನಿಯಲ್ಲೇ ಇರಬಾರ್ದು. ಕೈಯ ಬಳಿ ಇಲ್ಲ, ತಲೆ ಹನಿ ಮ್ಯಾಗ ಕೂಕ್ಮಿಲ್ಲ. ಈಗಿನ ಮಕ್ಕಳು ಏನವ ನಿಮ್ಮ ಪದ್ಧತಿ ಅಂತೀನಿ. ಬರೀ ಊಟ ಮಾಡಿ ಮತ್ತು ಮುದ್ದೆ ಬಳಕೆ ಹೋಗೋಕೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿರಿ ಮುದ್ದೆ ಬಳಕೆ ಹೋಗೋಕೆ ರೆಡಿಯಾಗಿನ ಫೈನಲಾಗಿ ಎಲ್ಲ 12 ಗಂಟೆ ಆಯ್ತು ಕರೆಕ್ಟಾಗ. 12:15ಕ್ಕೆ 12:10ಕ್ಕೆ ಬಸ್ ಬರ್ತಾ. ಈಗ ಹೋಗ್ಬೇಕ್ರಿ. ಎಷ್ಟು ಜಲ್ದಿ ಎಲ್ಲಿಗಾರ ಹೋಗ್ಬೇಕು ಅಂತ ಎಷ್ಟು ಜಲ್ದಿ ಕೆಲಸ ಮಾಡ್ಕೊಂಡ್ರು ಯಾವಾರ ಒಂದು ಬರ್ತಾ ನೋಡಿ ಕೆಲಸಗಳು. ಹಿಂಗಾಗಿ ಆಗಲಿಲ್ಲ. ನನಗೆ ಮಾತ್ರ ಮುದ್ದೆ ಬಳಕೆ ಹೋಗಿತ್ತ ಬಂದ್ಲ ಮನ್ಯಾಗ ಕೆಲಸ ಎಲ್ಲ ಫೈನಲ್ಲ ಮುಗಿದಿರ್ಬೇಕು ರೀ. ಬಂದು ಏನು ಕೆಲಸ ಮಾಡೋಕ್ಕಾಗಲ್ಲ. ಬಂದು ಅಡುಗೆ ಮಾಡಿ ಊಟ ಮಾಡಿ ರಗಡಾಗತ್ತೆ. ಮಸ್ತಾಗಿ ಹೆಸ್ರು ಕಾಳು ಪಲ್ಯ, ಮೊಸರು, ರೊಟ್ಟಿ ಊಟ ಆಯಿತು. 2-3 ರೊಟ್ಟಿ ಉಣ್ಯಾರ ಶ್ರಾವಣಿ. ಮೊದಲು ನಾ 2 ತೊಯ್ದೆ, ಶ್ರಾವಣಿಕಾಯಿ ಒಂದು ಸುಗೊಂಡೆ. ಮೊಸರದಲ್ಲಿ 3 ರೊಟ್ಟಿ ಹೋದ್ರಿ. ಇಲ್ಲಿಕ್ಕೆ ಬಿಸಿಲು ದಿನಕ್ಕೆ 2 ರೊಟ್ಟಿ ಹೋಗ್ತಿದ್ದಿಲ್ಲ. ಈಕಿ ಉಣ್ಣಂದ್ರೆ ಒಳ್ಳೆ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡಾಗ ಒಂದು ರೊಟ್ಟಿ ಊಟ ಮಾಡಿದ್ಲು. ಈಗ ಆಯಿಲಿ ಹಚ್ಕೋರುವ ಅಂದ್ರೆ ಕುಂಕುಮ ಹಚ್ಕೊಂಡು ನೋಡಿ ಶ್ರಾವಣಿ ಹಿಂಗೆ ರೆಡಿಗಳ ಸಿಂಪಲ್ ನೋಡಿ. ನಾನು ಎಲ್ಲೇ ಹೋಲಿ ಈ ಥರ ಮ್ಯಾಚಿಂಗ್ ಜಂಪರ ಸೀರೆ ಇದ್ರೆ ಸಾಕು ನನಗೆ. ಮತ್ತೇನು ಇವೆರಡು ಹಾಕೊಂಡ್ರೆ ಒಂಥರ ಚಂದ ಅನ್ಸುತ್ತೆ ನನಗೆ. ಒಮ್ಮೆ ಅವು ಇರ್ಲಿಕ್ಕಂದ್ರೆ ಅದ್ಲಿ ಬಿದ್ಲಿ ಹಾಕ್ಕೊಂಡು ಹೋಗ್ತೀನಿ ರೀ. ಅವೇ ಬೇಕು ಇವೇ ಬೇಕಂತಲ್ಲ, ಜೀವನ ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕು. ಇದು ಸೀರೆ ಎಲ್ಲ ಹಳೇದಾಗೈತೆ. ಭಾಳ ದಿನ ಆತ್ರಿ ಸೀರೆ ತೊಗೊಂಡು. ಅದಕ್ಕೆ ಮಾಡ್ತಿಲ್ಲ ಮುದ್ದೆ ಬಳಕಲ್ಲ ಅಂತ ಉಟ್ಕೊಂಡೆ. ಹೆಚ್ಚು ಇದೇ ಸೀರೆನೇ ಭಾಳ ಹಾಕ್ಕೊತೀವಿ. ಒಂದು ಹಾಕ್ಕೊಳಕತ್ನಿ ಅಂದ್ರೆ ಅದನ್ನೇ ಹಾಕ್ಕೊಂಡು ಹರಿತನ ಅದೇ ಸೀರೆ ಉಟ್ಕೊಂಡು ನಾನು. ಮತ್ತು ಒಬ್ಬರು ಸಿಸ್ಟರ್ ಅಂತಲ್ಲ ಇಲ್ಲಿ ನಮ್ಮ ಹಳ್ಳಿ ಕಡೆನೇ ನಾವು ಯೂಟ್ಯೂಬ್ ಮಾಡ್ಬೇಕಂತೀವಿ. ಹೆಂಗೆ ಮಾಡಬೇಕು ಸಿಸ್ಟರ್, ಹೆಂಗಿಲ್ಲ ನೀವೆಲ್ಲ ಯೂಟ್ಯೂಬ್ನಾಗ ಹೆಂಗೆ ಮಾತಾಡ್ತೀರಿ, ಮನೆ ಎಲ್ಲ ಎಷ್ಟು ನೀಟ್ ಇಟ್ಟಿರ್ತೀರಿ, ಯೂಟ್ಯೂಬ್ ಮಾಡಿದ್ರೆ ಮನೆ ನೀಟ್ ಇಡಬೇಕು ಅಂತ ಕೇಳಿದರು. ನಮ್ಮದು ಯೂಟ್ಯೂಬ್ ಮಾಡಿ ಬೀಳಿ ನಾವು ಎಷ್ಟು ಮೊದಲಿಂತ ನೀಟ್ ಇಟ್ಕೊ. ನಾನು ಮೊದಲಿಂತ ಮನೆ ನೀಟ್ ಇರ್ಬೇಕು. ನನಗೆ ನಾವು ಊಟ ಹೊತ್ತಾಗಲ್ಲಕ್ಕ ಕೆಲಸ ಮಾಡೇ ಊಟ ಮಾಡೋದು ನನ್ನ ಹವ್ಯಾಸ. ಅದು ನಿಮ್ಮ ಹವ್ಯಾಸ ಹೆಂಗಿರುತ್ತೆ ನೋಡಿ. ನಿಮ್ದು ಅನುಕೂಲ ಬಂದಾಗ ಮಾಡ್ಕೊರಿ. ನೀವು ಎದ್ರ ಬಗ್ಗೆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀರಿ ಅದು ನೋಡ್ಕೊಂಡು ಕಂಟೆಂಟ್ ನೋಡ್ಕೊಂಡು ವಿಡಿಯೋ ಮಾಡಿರಿ. ನೀವು ಲೈಫ್ ಸ್ಟೈಲ್ ಅಂದ್ರೆ ನೀವು ಮನೆ ಹಸನಿತ್ತ ವಿಡಿಯೋ ಮಾಡ್ಬೇಕು ಅಂತ ಏನಿಲ್ಲ. ಮನೆ ಸ್ವಚ್ಛ ಇಟ್ಕೊಂಡು ನಾವು ಕೂಡ ವಿಡಿಯೋ ಮಾಡಿದ್ರೆ ಅವ್ರಿಗೂ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ, ನಮಗೂ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ. ನಾವು ಅಲ್ಲದಲ್ಲೇ ಇಟ್ಲಿದ್ರೆ ವಿಡಿಯೋ ಮಾಡಿದ್ವಿ ಅಂದ್ರೆ ಅವರಿಗೂ ಕೂಡ ಬಿಡಪ್ಪ ಏನು ನೋಡೋಕೆ ಒಂಥರ ಮೂಡ್ ಆಫ್ ಆಗಿಬಿಡ್ತಾ. ಅದಕ್ಕೆ ನಾನು ಯಾವಾಗಲೂ ಇರೋದು ಹಿಂಗೆ. ಈಗ ವಿಡಿಯೋ ಮಾಡ್ತೀನಿ, ವಿಡಿಯೋದಾಗ ಯೂಟ್ಯೂಬ್ ಮಾಡಕತ್ತೀನಿ ಅಂತೇಳಿ ನೀಟ್ ಇಡಲ್ಲ. ನಾನು ಯಾವಾಗಲೂ ಮನೆ ನೀಟ್ ಇಡೋದೆ. ಬರ್ರಿ ಹೋಗೋಣ್ರಿ. ಮನೆ ನೀಟ್ ಇರ್ಬೇಕು ರೀ. ಮನೆ ಸ್ವಚ್ಛಿದ್ರನ ಲಕ್ಷ್ಮಿ ನಿಲ್ಲೋದಕ್ಕೆ ಕಾರಣ. ಲಕ್ಷ್ಮಿ ನಿಲ್ಲಬೇಕಂದ್ರೆ ನಮ್ಮ ಮನೆ ಕ್ಲೀನ್ ಇರಬೇಕು. ಮತ್ತೇನು ಬ್ಯಾಡ್ರಿ, ಏನು ಮನುಷ್ಯ ಮೈಗಾತನ ಕಲಿಬಾರ್ದ್ರಿ. ಎಲ್ಲಿ ಮಾಡಿದ್ರೆ ಅದು ಬಿಡು, ಮಾಡಿದ್ರೆ ಆತು ಮಾಡೋಣ ಅಂಥೇಳಿ ನಾವು ಒಟ್ಟಿಗೆ ಒಂದು ಊಟ ಕಮ್ಮಿ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು. ನೋಡಿ ಪರಸ್ ತೊಗೊಂಡು ಕೈ ಚೀಲ ಬರ್ರಿ ಹೋಗೋನು. ಈಗಿನೋ ಮೊದಲು ಸರ್ಕಾರ ದವಾಖಾನೆ ತೋರಿಸ್ಕೊಂಡು ಮುಂದೆ ಈಗ ಹೋಗಿ ಶ್ರಾವಣಿನ ಸರ್ಕಾರ ದವಾಖಾನೆ ತೋರಿಸಿ ಮೊನ್ನೆ ಖಾಸಗಿ ತೋರ್ಸ್ಕೊಂಬಂದು ಏನೋ ಕಮ್ಮಿ ಆಗವಲ್ದು. ಅಲ್ಲಿಟ್ಟು ಏನಂತ ನೋಡೋಣ್ರಿ. ಪದೇ ರೊಕ್ಕ ಖರ್ಚು ಮಾಡೋಕ್ಕೂ ಅಷ್ಟೊಂದು ಇದಿಲ್ಲ. ಒಬ್ಬರವೇ ಅಂತ ಹಿಟಿ ಆಗುತ್ತೆ ಹಂಗೆ ಅಂತಾರೆ. ಆಕಿನ ದವಾಖಾನೆ ತೋರಿಸ್ಕೊಂಡು ಸಂತೆ ತೊಗೊಂಬರ್ಬೇಕು. ಹೋಗಿ ಬರೋಂಬರ್ರಿ. ನೋಡಿರಿ ಇಲ್ಲಿ ನಾವು ಮುದ್ದೆ ಬಳಕ ಸರ್ಕಾರ ದವಾಖಾನೆ ಮುಂದೆ ಇಳಿದು ಒಳಗೆ ಬಂದ್ವಿ. ಬಸ್ ಅರ್ಧ ತಾಸು ಲೇಟ್ ಆಯಿತು. ಇಲ್ಲಿ ಗಣೇಶ ಅದ ನೋಡಿ ದವಾಖಾನೆ ಒಳಗೆ ನಮ್ಮ ಶ್ರಾವಣಿ ಡೆಲಿವರಿಯಾದಾಗ ಇದ್ದಿದ್ದಿಲ್ಲ. ಇವಾಗ ಗಣಪತಿ ಮುಡಿಯಾಗೈತೆ. ಎಲ್ಲರೂ ದರ್ಶನ ತಗೋರಿ. ಗಣೇಶ ಎಲ್ಲರಿಗೂ ವಿಘ್ನೇಶ್ವರಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಿ ಕೆಲಸ ಮಾಡಿ ಶ್ರಾವಣಿ ಡಾಕ್ಟರ್ ಕರ್ಕೊಂಡೋಗಿ ದವಾಖಾನೆ ತೋರಿಸಿ ನಾ ಮತ್ತು ಮುದ್ದೆ ಒಳಗೆ ಹೋದಾಗ ಸಿಗ್ತಿ ನೋಡಿ. ಬರೀ ಇಲ್ಲಿ ನಾವು ಫೈನಲ್ ಆಗಿ ಮುದ್ದೆ ಒಳಗೆ ಬಂದ್ವಿ. ಬಸ್ ನಮ್ಮ ಊರಿಗೆ ಹೋಗಿ ಹೊಳೆ ಬಂತು. ಅದೇ ಬಸ್ಸಿಗೆ ಬಂದು ಬಸ್ ಸ್ಟ್ಯಾಂಡಿಗೆ ಇಳಿದು ಈ ಕಡೆ ದ್ಯಾಮವ್ವನ ಗುಡಿ ಕಡೆ ಬಂದ್ವಿ. ಇಲ್ಲಿ ಬೇಕರಿಯಾಗ ಶ್ರಾವಣಿಗೆ ಏನೋ ತಿನ್ಸಿದ್ರಾತ ಅಂತೇಳಿ ನಿಂತಿದ್ವಿ ರೀ. ಇಲ್ಲಿ ದ್ಯಾಮವ್ವನ ಗುಡಿ ನಮ್ಮ ಮುಂದಾಗುತ್ತೆ. ಇಲ್ಲೇ ಅಕ್ಕಿಗೆ ಒಂದು ಎಗ್ ಪಪ್ ಕೊಡಿಸಿದೆ ತಿನ್ನಲಕ್ಕ, ಬಿಸಿಲ ಬಂದಾಳ ಅಂಥೇಳಿ ಆಕೆಗೆ ಒಂದೇ ಕೊಡಿಸಿದೆ. ತಿನ್ನಿಸ್ಕೊಂಡು ಕೇರಿ ಹೋಗ್ಬೇಕು. ಮಕ್ಕಳು
ನಮ್ಮ ಕೂಡ ಬಂದಾಗ ಯಾವ್ದಾರ ಅವಗೊಂದು ಶ್ರಾವಣಿಗೆ ಒಂದು ಎಗ್ ಪಪ್ ತೊಗೊಂಡ್ಬಿಡ್ತೀನಿ ರೀ. ಆಕೆ ಒಂದು ತಿನ್ನಲ್ಲಕ್ಕ. ನೋಡಿ ಫೈನಲಾಗಿ ಅದನ್ನು ತಿನ್ಲಾಕಿ ಎಗ್ ಪಪ್ಪು. ಒಂದು ಚಾಕ್ಲೇಟ್ ಬೇಕು ಮಮ್ಮಿ ಅಂತಂದು. ಆದ್ರೆ ಆತಂತೇಳಿ ಒಂದು ಚಾಕ್ಲೇಟ್ ಕೊಡಿಸಿದೆ ಆಕೆಗೆ. ಕೈಯಾಗಿ ಹಿಡ್ದ ಹೊಡಿ ಅದು ಮಕ್ಕಳಿಗೆ ಏನೇ ತಿನ್ನಲಿ ಏನೇ ಬೀಳಲಿ ಚಾಕ್ಲೇಟ್ ಮ್ಯಾಗಿರೋ ಅಮ್ಮವ ಒಟ್ಟ ಹೋಗಲ್ಲ ನೋಡಿ. ಯಾಕೆ ಇರ್ಲಾಕ್ ಬಿಡು ಅಂತ 20 ರೂಪಾಯಿ ಕೊಟ್ಟು ಚಾಕ್ಲೇಟ್ ಕೊಡಿಸಿದೆ. ಮನೆಗೆ ಹೋಗಿ ಸಿಗ್ತೀನಿ ರೀ. ನೋಡಿರಿ 3:30 ಬಂದೀವಿ. ಶ್ರವಣ್ ಕುಮಾರ ಇದ್ದಿದ್ದಿಲ್ಲ ಮನ್ಯಾಗ. ಅಲ್ಲಿ ಎಲ್ಲಿದ್ದವ ಅವ ಕನ್ನಡ ಶಾಲೆಗಿದ್ದ. ಏನು ಮಾಡಕೈತೆ ಅವ ಕುಂತಿದ್ದ ಬರ್ಯಾಕೊತ್ತ. ಶ್ರವಣಿನ ಆಸ್ಪತ್ರೆ ತೋರ್ಸ್ಕೊಂಬಂದು ನೋಡಿ. ತಾಲೂಕು ಆಸ್ಪತ್ರೆ ಮುದ್ದೇಬಿಹಾಳ ರೋಗ ರೋಗಿಗಳ ವಿಭಾಗ. 5 ರೂಪಾಯಿದಾಗ ದವಾಖಾನೆ ತೋರ್ಸ್ಕೊಂಬಂದು ನೋಡಿ ಶ್ರವಣಿನ. 5 ರೂಪಾಯಿ ಇವು ಗುಳಿಗೆ ಹಾಕಂದಾರೆ. ಅರ್ಧ ಸಂಜೆ ಅರ್ಧ ಮುಂಜಾನೆ ಅರ್ಧ 2 ದಿನ ಆಗ್ತಾವ. ಹಾಕಂದಾರ. ಮತ್ತು ಶನಿವಾರ ದಿನ ಬಾ ಅಂದಾರ. ಇನ್ನು ಗಂಟಲ್ದು ಮೂಗಿಂದು ಡಾಕ್ಟ್ರು ಬರ್ತಾರ ಶನಿವಾರ ದಿನ. ಹಿಂಗಾಗಿ ಬಾ ಅಂದಾರ. ಶ್ರವಣಿಯರಿಗೆ ಬುಕ್ಕನ ತೊಗೊಂಬಂದು ನೋಡಿ. ಬುಕ್ಕ ಎಷ್ಟು ರೂಪಾಯಿ ಇವಕ್ಕ? 600 ರೂಪಾಯಿ. 600 ಇವಕ್ಕ. ಮತ್ತು ಪೇಪರ 1 ಡಜನ್ ಪೇಪರ ಮತ್ತು 2 ಪೆನ್ನು ಕೆಂಪ ಪೆನ್ನು ಬಾಕ್ಸ್ ರೀ. ಅದೊಂದು 50 ರೂಪಾಯಿ. 50 ರೂಪಾಯಿ ಬರೀ ಇದಕ್ಕಾಗಿರ್ತೀವಿ. ಗುಳಿಗೆ ಎಣ್ಣೆ ಎತ್ತಿಡು. ಗುಳಿಗೆ ಎಣ್ಣಿಲ್ಲ, ಗುಳಿಗೆ ಅಷ್ಟೇ. ಮೊನ್ನೆ ಹೇಳಿದ್ರು ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗಿನಿ ಹಂಗಾಗುತ್ತಾಳೆ ಅಂತೇಳಿ. ಈಗ ಮತ್ತು ದವಾಖಾನಿಗೆ ರೊಕ್ಕ ಅದನ್ನು ಒಬ್ಬರು ಏನಂದ್ರು ಕಾವಿ ತೆಗೆತ ಸುತ್ತ ಚಲೋ ಅಂತಂದರು. ಅದಕ್ಕೆ ಶನಿವಾರ ದಿನ ಬಾ ಅಂದಾರಿ. ನಾಳೆಗೆ ಒಂದು ನಾಡ್ದು ಬೈತೆ. ಇವು 4 ಗುಳಿಗೆ ಎಣ್ಣೆ ಮತ್ತು ಕಮಾಲಿಕ ಶನಿವಾರ ಬರ್ರಿ ಡಾಕ್ಟ್ರು ಬರ್ತಾನೆ ತೋರ್ಸ್ಕೊಂಡು ಹೋಗಕ್ಕೆ ಅಂತ. 2 ಡಜನ್ ಬುಕ್ ಅದ ನೋಡಿ. 2 ಡಜನ್ ತಿರುಗುತ್ತೆ. 1 ಡಜನ್ 4 ಗೆರಿನೇ 1 ಡಜನ್ ತಂದೀನಿ ರೀ. ಇದು ಒಂದು 2 ಗೆರಿ ಒಂದು 6 2 4 ಚೌಕೇರಿ ಒಂದು ಶ್ರವಣಿಗೂ ಇವೇ ಬೇಕ್ರಿ ಬುಕ್. ಈಗ ಅದಕ್ಕೆ 2 kg ಇಲ್ಲಕ 1 kg ತಗ್ತೈತಿ ನೋಡಿ. 2 ಡಜನ್ ಬುಕ್ಕ 600 ರೂಪಾಯಿ 300 ರೂಪಾಯಿ ಡಜನ. ಹೆಂಗೆ ಒಂದು 25 ರೂಪಾಯಿ ಕೊಟ್ಟು ಬುಕ್ ನೋಡಿ. ಕ್ವಾಲಿಟಿ ಚಲೋ ಅದ. ಆದ್ರೆ ಎಣ್ಣೆ ತೊಗೊಂಡು ನೋಡಿ 950 ಅಲ್ಲ. ಗೋಲ್ಡ್ ಫ್ಲವರ್ ಇದೊಂದು 4 kg ಬರ್ತಾರೆ ಎಣ್ಣೆ. ಗೋಲ್ಡ್ ವಿನ್ನರ್. ಯಾಕಂದ್ರೆ ಈಗ ನೋಡ್ರಿ ಸಾಲಿಗೆ ಓದ್ತಾವ್ರಿ ಎಲ್ಲ. ಮತ್ತು 1 ಲೀಟ್ರ್ ನಡೆಯಲ್ಲ, ಎಲ್ಲ ಥರ ಬೇಕೇ ಬೇಕು. ಪಾಕೆಟ್ ತರ್ತೀವಿ ನೋಡ್ರಿ. ಒಂದು ಪಾಕೆಟ್ 1 kg ಬರಲ್ಲ, ಅದು ಕಮ್ಮಿ ಬರ್ತೈತಿ. ಪೋಕ್ಲ ಏನು ಕಮ್ಮಿ ಬರ್ತೈತಿ. ಅದು 180 ತೊಗೋತಾರೆ. ಅದಕ್ಕೆ ಇದು 950 ರೂಪಾಯಿ ಹೇಳಿದ್ರು ಅವರು. 900 ರೂಪಾಯಿ ಕೊಟ್ಟೀನಿ. ಅದು ರೇಟ್ ಇರೋದು 900 ರೂಪಾಯಿ ಐತ್ರಿ. ಅವ್ರು 50 ರೂಪಾಯಿ ಜಾಸ್ತಿ ಮತ್ತೆ ಮಾಡಬೇಕು. 4 kg ಬರ್ತೀವಿ. ಸಂತಿ ಅಂತ ತೋರಿಸ್ತೀನಿ. ಎಷ್ಟು ರೀ ರೊಕ್ಕ ನುಗ್ಗು 3000 ಮ್ಯಾಗ ಇವತ್ತು ರೊಕ್ಕ. ಈಗ ಕೆಂಪ 1 ಬಾಕ್ಸ್ ರೀ, ನೀಲಿ 1 ಬಾಕ್ಸ್, ಪೇಪರ್ 1 ಡಜನ್ ಪೇಪರ ಬೇಕಾದ್ರೆ ಮಕ್ಕಳು ಸಾಲಿಗೆ ಹೊಂಟಂದ್ರೆ ಚೀಸ್ ಕಡ್ಡಿ ಅದಾವ. ಈಗ ಕರಿಬೇವು ಕೊತ್ತಂಬರಿ ಇದು ರೀ. ಮೆಣಸಿನ್ಕಾಯಿ ಜವಾರಿ ಅರ್ಧ kg ಪಲ್ಯ ಮಾಡಿ ಭಾಳ ಇಷ್ಟ ರೀ. 40 ರೂಪಾಯಿ ನೋಡಿ ಕಾಯಿಪಲ್ಲೆ. ಅರ್ಧ kg ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ. ಅರ್ಧ kg ಹಸಿ ಮೆಣಸಿನ್ಕಾಯಿ 30. ಅಲ್ಲೇ 30 ರೂಪಾಯಿ. ಐತೆ ನೋಡಿ 600 ರೂಪಾಯಿ. ಒಂದು 400 ರೂಪಾಯಿ. ಇದೇ 1000 ರೂಪಾಯಿ ಕಿರಾಣಿ ಆಗೈತೆ. ಅವು ಒಂದು ಎಗ್ ಪಪ್ ತಂದೆ ನೋಡಿ ಅಷ್ಟೇ. ಈಗ 1 kg ಉಳ್ಳಿ ತೊಗೊಂಬಂದ್ರಿ. 1 kg ಅಲಸಂದಿ. 1 kg ಇದು ಉದ್ದಿನಬೇಳೆ ಬೇಕೇ ಬೇಕ್ರಿ. ಯಾವ ಥರ ಮಾಡಕ್ಕೆ ನಿಮ್ಮ ಮಕ್ಕಳು ಸಾಲಿಗೆ ಅಂತಂದ್ರೆ ಇವು 400 ರೂಪಾಯಿ ನೋಡಿ. ಇಷ್ಟಕ್ಕೆ 140 ರೂಪಾಯಿ kg ಉದ್ದಿನಬೇಳೆ. 120. ಇದೊಂದು 100 ರೂಪಾಯಿ ಸೇವೆ. ಅರಿತೇನು ಅದು ಏನದು ಹಾಕೊಂಡು ಕೊಡಿಸಿದ್ದೆ ಅಲ್ಲಿ. ಮತ್ತೇನು ಕೊಡಿಸಿಲ್ಲ ಹಾಕಿದ್ದಿಲ್ಲವ. ಈಗ 1 ಡಜನ ಶಾಂಪು ತಂದಿನಿ. ಅಲ್ಲಿ ತಿಕ್ಕೊಂಬಲ್ಲ 106 ರೂಪಾಯಿ ರೀ. ದೊಡ್ಡ ತಂದ್ಬಿಡ್ತು ನೋಡಿ. ಯಾಕಂದ್ರೆ ಭಾಳ ನೋಡಿ ಬಿಡುತ್ತೆ. ಒಳ್ಳೆ ಮಳೆ ತರೋದು ನಾನೇ ಅಲ್ರಿ. 106 ರೂಪಾಯಿ ನೋಡಿ. ಈಗ
ಒಂದು ಬ್ರಷ್ ಬರ್ತದೆ 200 ಗ್ರಾಮ್. ಈ 3 ಮಂದಿ ಐತಪ್ಪ ಬಳಸೋನ್ ಬ್ಯಾಡ ಅದನ್ನ. ಇದು ಜಾಮೂನ್ ಇತ್ತು ನೋಡಿ MTR. ಒಂದು ಫ್ರೀ ಬರ್ತೈತಿ, ಒಂದು ಫ್ರೀ MTR. ಅದು ಜಾಮೂನ್ ಇಟ್ಟಿಲ್ಲ. MTR ಎಷ್ಟು ₹100 ನೋಡಿ. 2 ಕೂಡಿ 100 ಮುಂಜೆ ಜಾಮೂನ್ ಮಾಡ್ತೇಂತ. ನಾಳೆ ಮುಂಜೆ ಇವು ಅಷ್ಟು ಮಾಡು ಮುಂದಿನ ನೀರು ಕೈ ಹಚ್ಚಿಬರ್ರಿವ ನೀವು ನಮ್ಗೆ. ಅದಕ್ಕೆ ಹಾಲು ರವೆ ರೀ, ಸಾಸಿವೆ 1 ಕಿಲೋ, 1 ಕಿಲೋ ಅವಲಕ್ಕಿ, 1 ಕಿಲೋ ಸಕ್ಕರೆ, 1 ಕಿಲೋ ಬೆಲ್ಲ. ಇಷ್ಟೆಲ್ಲ ಸಂತೆ ತೊಗೊಂಬಂದಿನಿ. ₹1000 ಕಿರಾಣಿ ಆಗೈತೆ ನೋಡಿ. ಕಿರಾಣಿ ಏಟ್ ಹೇಳ್ತಾರೆ. ಇದೊಂದು ಅಂಗಡಿ ತೊಗೊಂಡೆ, ಇದೊಂದು ಅಂಗಡಿ ತೊಗೊಂಡೆ. 2 ಅಂಗಡಿ ಆಗೋದಲ್ಲ, ಹಿಂಗಾಗಿ ಕಿರಾಣಿ 2 ಕಟ್ನೆ ಬಂದವ್ರಿ. ₹1000 ಕಿರಾಣಿ ಐತೈತೆ ನೋಡಿ. ಇಷ್ಟೇ ₹1000 ನೋಡಿ. ನೋಡ್ರಿ ಮೊನ್ನೆ ಶ್ರಾವಣಿ ದವಾಖಾನಿಗೆ ನಾನು ಹೋದ್ನಂದ್ರೆ ರೊಕ್ಕ ಖರ್ಚಾತಾವ ಅಂತೇಳಿ ಹೋಗಿಲ್ಲ. ನಾವು ಹೋದ್ರೆ ಇಷ್ಟೆಲ್ಲ ಖರ್ಚು ಆಯ್ತು. ಶಾಂತಿ ಇದ್ದಿಲ್ರಿ ಮನೆಯಾಗ, ಏನೇನಿದ್ದಿಲ್ಲ. ಮತ್ತೆ ಊರಿಂದ ಬರಾಗ ತೊಗೊಂಬಂದು ಮತ್ತೆ ಎಣ್ಣನಾದ್ರೆ ಊರ್ಲಿಂತ ಬಂದ ಟಮಾಟಿ ಇದ್ದು ತರಲಿಲ್ಲ. ₹50 kg ಟಮಾಟಿ ಮಾತ್ರ ಮಾತಾಡಂಗಿಲ್ಲ. ಎಲ್ಲ ನೋಡಿ ಎಷ್ಟು ಜಾಸ್ತಿ ಆಗೈತೆ ನೋಡಿ. ಈಗ ಇಟ್ಟೆ ಹೋಗಿ ಬಂದೆ ಅಂದ್ರೆ ₹3000 ಹೋಗಿ ನೋಡಿ ರೊಕ್ಕ. ಅಮೌಂಟ್ 3000 ಆಗ್ಯಾವು. ಬರೀ ಇಷ್ಟು ಎತ್ತಿರ್ತೀವಿ, ಮತ್ತೆ ದುಡಿಯೋಕೆ ಕಂಟಿನ್ಯೂ ಮಾಡ್ತೀವಿ ನೋಡ್ರಿ. ಅಂಗಳ ಕಸ ಗುಡಿಸಿ ಅಂಗ್ಳಕ್ಕೆ ನೀರು ಹೊಡೆದಿದ್ದು ಆಯಿತು. ಮನೆ ಎಲ್ಲ ಕಸ ಗುಡ್ಸಿ ಶ್ರಾವಣಿ. ಟೈಮ್ ನೋಡ್ತಿರ್ಬೇಕು, 7 ಗಂಟೆ ಆಗಿ ಬಂದೈತೆ. ನೋಡ್ತಿರ್ಬೇಕು ನೋಡಿ. ಎಲ್ಲ ಕ್ಲೀನ್ ಮಾಡ್ಯಾಳ. ಮನೆಗಳು ಕಸ ಹಾಕಿನೇ ಹೊಡಿಗ್ಯಾಳ, ಅಂಗಳ ಕಸ ಹಾಕಿನೇ ಹೊಡಿಗ್ಯಾಳ. ಆಕೆ ಅಂಗಳ ಕಸ ಮನೆ ಕಸ ಹುಡುಗರಾಗ ನಾನು ಅನ್ನ ಸಾಂಬಾರು ಮಾಡ್ಕೊಂಬಂದಿನಿ. 2 ಬಾಂಡೆ ಇದ್ದು ಅವನು ತಿಕ್ಕೊಂಬಂದಿಟ್ಟು ನೋಡಿ. ಮಾರಿ ತಕ್ಕೊಂಡು ದೇವ್ರ ಮುಂದೆ ಇಟ್ಟು ಶ್ರಾವಣಿ ಸ್ಕೂಲ್ ಹೋಗುತ್ತಾನೆ ಹೆಲ್ಪ್ ಮಾಡ್ತಾ. ಆದರೆ ನೆಗಡಿ ಬಂದೈತ್ರಿ. ಹಿಂಗಾಗಿ ಕಸ್ಟಮರ್ ಬಂದರು, ನೋಡಿದ್ರು, ಕಿತ್ತಾಡಿದ್ರು, ಒಯ್ಲಿಲ್ಲ. ಈಗ ಸಾಂಬಾರು ರೆಡಿ ಮಾಡೀನಿ ರೀ, ಅನ್ನ ರೆಡಿ ಮಾಡೀನಿ. ಈಗ ಶ್ರಾವಣ ಒಂದು ಮಧ್ಯಾಹ್ನದಾಗ ಉಂಡಿಲ್ರಿ. ಏಟು ಉಂಡಾವ ಏಟಿಲ್ಲ. ಮತ್ತು ಸಂಜೆಲೆ ಮುಕ್ಕೊಂಬಿಡ್ತಾನೆ ಊಟ ಮಾಡಾರ. ಮಧ್ಯಾಹ್ನ ನಾನು ಮನೆಯಾಗಿಲ್ಲ, ಮುದ್ದೆ ಬೆಳಕ್ಕೆ ಹೋಗಿದ್ದೆ. ಬಂದು ಊಟ ಸಂತಿ ಐತಿ ಕೈಯಾಗ ಉಟ್ಟು ಸೋಸಿ ಕೊಟ್ಟೆ. ಫ್ರಿಜ್ನಾಗೆಲ್ಲ ಇಟ್ಲು. ಶ್ರಾವಣಿನೂ ಅರ್ಧ ಕೆಲಸ ಮಾಡಿಕೊಡ್ತಾವ್ರಿ. ಸುಳ್ಳೆ ಅನ್ಬಾರ್ದು ರೀ. ನೋಡಿರಿ ಇವೆಲ್ಲ ಮನೆ ಅಕ್ಕಿನೇ ಕ್ಲೀನ್ ಮಾಡಿ ಹೊಡಿಬೇಕಾರ. ಹೆಂಗೆ ನಾ ಮಾಡ್ದಂಗೆ ಮಕ್ಳಿಗೆ ಹಚ್ಬೇಕು ರೀ. ಸಾಲಿಲ್ಲರಾಗ ಇದನ್ನು ಹಚ್ಬೇಕು, ಸಾಲಿದಾಗ ಸಾಲಿ ಕಲಿಬೇಕು. ಎಲ್ಲ ಥರ ಇರ್ಬೇಕು ರೀ ಮಕ್ಳಿಗೆ, ಒಂದೇ ಥರ ಇರಬಾರ್ದು ನೋಡಿ. ಎಷ್ಟು ಬಾಂಡೆ ಇದ್ದು ಸಾಂಬಾರಿಗೆ ಅದು ಹೆಸ್ರು ಕಾಳು ಇತ್ತಲ್ಲ, ಹೆಸ್ರು ಕಾಳು ಸಾಂಬಾರನ್ನೇ ಮಾಡಿದೆ. ಅದನ್ನೇ ಒಂದು ಸ್ವಲ್ಪ ಮಿಕ್ಸರ್ಗೆ ಹಾಕಿದ್ದೆ. ಈಗ ಅವೆಷ್ಟೇ ಬಾಂಡೆ ಮಧ್ಯಾಹ್ನ ಎಲ್ಲ ಭಾಳ ಬಾಂಡೆ ಇದ್ದು ಅಂದ್ರೆ ಹಚ್ಚಲ್ಲ. ಸ್ವಲ್ಪ ಇದ್ದು ಅಂದ್ರೆ ಹಚ್ತಿ ನೋಡಿ. ಇವಾಗ ಏನಂದ್ರೆ ಮಾರಿ ತೊಕ್ಕೊಂಡು ಬೀರಪ್ಪ ಮುತ್ಯಾಗ ದೀಪ ಹಚ್ಕೊಂಬರ್ದು ಹಾಕಿದ್ದು. ನಾನು ದಿನ ಬಟ್ಟೆ ತೊಗೋಬೇಕು ರೀ, ಉಸು ಬಟ್ಟೆ ತೊಕ್ಕೊತೀನಿ. ನಾನು ಮಾರಿಗಿರಿ ತೊಕ್ಕೊಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಜಲ್ದಿ ಅಡುಗೆ ರೊಟ್ಟಿ ಅದಾವ್ರು ಎಷ್ಟು ಹಾಕೂ ರೊಟ್ಟಿ ಅದ ತೋರಿಸ್ತೀನಿ ಊಟ ಮಾಡಾಗ. ಇವಾಗ ಮ್ಯಾಗ ಒಂದೊಂದು ರೊಟ್ಟಿ ಉಂಡು ಮ್ಯಾಗ ಒಂದು ಸ್ವಲ್ಪ ಅನ್ನ ಉಂಟಾರ. ಇವಾಗ ನೋಡಿ ಬರೀ ಕಿತ್ತಾಡೋದು. ಇವಾಗ ಕೆಲ್ಸದ್ರಿ. ಇವಾಗ ಏನು ಕೆಲಸ ಮಾಡಿ ನೋಡಿ. ನಾ ದೊಡ್ಡಾಗಿಂದ ಅವನು ಮಾಡ್ತಾನೆ ರೀ. ನೋಡಿರಿ ಶ್ರಾವಣಿ ಎಷ್ಟು ಮನೆ ತಳ ಅಂತೈತಿ. ಸಂಜೆ ಕಸ ಹುಡುಗ ಮತ್ತು ಬಾಕಿಟಿ ಮುಂಜಾನೆ ಅಂಗ್ಳಕ್ಕೆ ನೀರು ಹೊಡ್ಯಾಕೆ ಬೇಕಲ್ಲ ಮಮ್ಮಿ, ನೆಸ್ಸಿನಾಗ ಹೇಳ್ತೀನಿ ನೀನು ಕತ್ತದಲ್ಲಿ ತೊಗೋತಿ ಅಂತೇಳಿ ಬಾಕಿಟ್ ತುಂಬಿಟ್ಟಿರ್ತಾರೆ ಹೊರಗಿಂದು. ಹಂಗೆ ಹೇಳೋರು ಅಂಗಳ ಕಸ ಹೊಡಿ ನೀರು ಹೊಡೋದು ಹಂಗೆ ರಂಗೋಲಿ ಹಾಕಿ ಹೊಡ್ಯಾಕೆ ಬರ್ತೀನಿ. ಹೆಣ್ಮಕ್ಳು ಇರ್ಬೇಕು ರೀ. ಹೆಣ್ಮಕ್ಳು ಇದ್ರೆ ಹೆಲ್ಪ್ ಮಾಡ್ತಾವೆ. ಟವೆಲ್ ತೊಗೊಯವ ತಲೆ ಇಕ್ಕೋಬೇಕು. ಮಾರಿ ತೊಗೋಬೇಕಿತ್ತು ಮಮ್ಮ, ತಲೆ ಇಕ್ಕೋ ಮಾರಿ ತೊಗೋಬೇಕಾಗಿತ್ತು. ಕೆಲಸ ಎಷ್ಟು ಮಾಡಿದೆಲ್ಲ ಆಯ್ತಾ? ಹಾಂ ಇವ ಆಟೆ ದಾಡ್ದವ ಉಸು ಮನೆ ಕಸ ಯಾಕ? ಮತ್ತು ನೀ ಅಷ್ಟು ಮನೆ ಕಸ ಹುಡುಗಿದಿ, ಅದು ಬಾಂಡೆ ತಿಕ್ಕಿದಿ. ಅಯ್ಯ ತಂಗಿ 3 ಕೋಲ್ ಎಷ್ಟಾಗ್ರ ಗೊತ್ತನು? ಆಕಿಗೂ ಸವಾಬ್ ನನ್ನಂಗೆ ನೋಡಿ. ಏನು ಮಾಡಿದ್ರು ಮಾಡೀವಿ, ನಾವು ಮಾಡೀವಿ ಅನ್ನೋದು ಒಂದಿಲ್ಲ. ಹಂಗೆ ಇರ್ಬೇಕು ಮಕ್ಕಳು. ಅದೇ ಥರ ಕಲಿಸ್ಬೇಕು. ಮತ್ತು ಅನ್ನ ಸಾಂಬಾರು ಮಾಡ್ಕೊಂಡು ನಾನು ಈ ಸದ್ಯ ಟೈಲರಿಂಗ್ ವಿಡಿಯೋ ಮಾಡ್ಬೇಕಂತ ಅದ್ರ ಸಲಾಗ ಮನುಷ್ಯ ಇಬ್ಬರು ಪಟ ಮಾಡ್ಕೊಂಡ್ವಿ. ಆಕಿ ದೇವ್ರ ಮುಂದೆ ಇದು ದೇವ್ರಿಗೆ ಬಂದು ಓದ್ಕೊತ ಕುಂತ್ಲಂದ್ರೆ ನಾನು ಒಂದಿಷ್ಟು ಜಂಪರ್ಗಳು ಕಟ್ ಮಾಡೋದು ನೈಟಿ ಹಿಡಿವು ಟೈಲರಿಂಗ್ ಚಾನಲ್ಗೆ ವಿಡಿಯೋನ ಹಾಕಿಲ್ರಿ. ಅದಕ್ಕಂತ ಬರ್ರಿ ನೋಡಿರಿ. 8 ಗಂಟೆ ಆಯಿತು. ಶ್ರಾವಣಿ ಕುಮಾರ್ ನಮಗೆ ಹೊಟ್ಟೆ ಇಷ್ಟಾಕತೈತಿ. ನಾನು ಮುಂಜಾನೆ ಉಂಡೈತಿ. ನಾನು ಮುದ್ದೆದಾಗೂ ಏನೂ ತಿನ್ನಿಲ್ಲ. ಹಿಂಗಾಗಿ ಅಕ್ಕಿಗೆ ತಿನ್ನಿಸ್ಕೊಂಡ್ಬಂದೆ. ಅದಕ್ಕಂತ 3 ರೊಟ್ಟಿ ಮುರಿದು ಹಾಕ್ಕೊಂಡು ಸಾರು ಮಾಡೀನಿ ನೋಡಿ. 3 ರೊಟ್ಟಿನ ಇಟ್ಟು ಮುಂಜಾನೆ ಮಾಡಿದ್ದು. ಮಧ್ಯಾಹ್ನ ಉಂಡ್ರೆ ಸ್ವಲ್ಪ ರೊಟ್ಟಿ ಸರಿತಿದ್ದು.
ಮಧ್ಯಾಹ್ನ ಯಾರೂ ಉಣ್ಲೇ ಇಲ್ರಿ. ಅದಕ್ಕೆ ಹೆಸರು ಕಾಳು ಪಲ್ಯ ಇತ್ತಲ್ಲ ಅದನ್ನೇ ಸಾರು ಮಾಡಿದೆ. ಕೆಡಿಸ್ಬಾರ್ದ್ರಿ. ಬಸರಣ ಉಣ್ ಬಾ ನೀನು. ಮತ್ತು ಸಾಂಬಾರು ಕಾಶಿ ಹಾಕಿ ಕೊಟ್ಟು ನೋಡ್ರಿ, ನಾನು ಹಾಕೋಬೇಕು ನೋಡ್ರಿ. ಅವ್ರಿಗೆ ಊಟ ಹಾಕಿ ಕೊಟ್ಟು ನಾನು ಹೊರ್ಯಾಕೆ ತೊಗೊಂಬಂದೆ. ನನಗೂ ಹೊಟ್ಟೆ ಫುಲ್ ಹಸ್ತೈತೆ. ಮುಂಜಾನೆ ಉಂಡೀನಿ. ಏನಾರ ಹೊಟ್ಟೆ ಹಸ್ದಾಗ ಮಾಡ್ದಾಗ ಉಣ್ಬೇಕಂದಾಗ ಕಸ್ಟಮರ್ ಮುದ್ದಾರ ನೋಡಿ. ಇವು 4 ನೈಟಿ 10 ರೂಪಾಯಿ ಕೊಡ್ತೀವಿ, ಮಗ್ಲು ಸೈಡ್ ಹೊಲಿಗೆ ಹಾಕಿ ಕೊಡವ ಆಳಸಾಗ್ಯಾವ ಅಂದ್ರೆ ಬಂದಿದ್ದು ಬಿಡಬಾರ್ದು. 10 ಮಣಿ ಲಕ್ಷ್ಮಿ ಬಂದಂಗೆ 40 ರೂಪಾಯಿ ಅಂದರು. ಅವು 100 ರೂಪಾಯಿ ಡ್ರೆಸ್ ಹಿಡಿ ಬಂದವು. ಇವು 40 ರೂಪಾಯಿ ಹೊಲಿಬೇಕು. ಇವತ್ತು ತಾರೀಕು ನಾಳೆಗಾರ ಹೊಲಿತೀನಿ ರೀ. ಈಗ 8-10 ದಿನ ಆತು ನಾ ರಾಟಿ ಮ್ಯಾಗ ಕುಂತಿಲ್ಲ. ಬರ್ರಿ ಊಟ ಮಾಡಿ. ನಾನು ಕೂಡ ರೊಟ್ಟಿ ಮುರಿದು ಹಾಕೀನಿ. ಸಾರಂಗೆ ಹೇಳ್ತೇವೆ ಅದು ಸಾರನ್ನ ಎದ್ದು ಅರಿಬಿ ಕೈಲೇ ಮುಚ್ಚದೆ ಆಯ್ತಮ್ಮ. ಬರ್ರಿ ನಾ ಈಗ ನಾನು 2 ರೊಟ್ಟಿ ಹಾಕೊಂಡು ಇಬ್ರಿಗೆ ಒಂದೊಂದು ರೊಟ್ಟಿ ಹಾಕೀನಿ. ಅವು ಒಂದು ತುತ್ತು ಉಂಡಿಲ್ರಿ ಆಕೆ ಉಂಡೆ ಕೊಂಡ್ಲು. ಅನ್ನ ಬೇಕಂದ್ರೆ ಅನ್ನ ಇನ್ನು 5 ರೊಟ್ಟಿ ಅದಾವ ರೀ. ಮಧ್ಯಾಹ್ನ 5 ರೊಟ್ಟಿ ಅದಾವ ನೋಡಿ, ಎಷ್ಟು ಉಳ್ದಾವು. ಬರ್ರಿ ಊಟ ಮಾಡಿ ಮಸ್ತ್ ಇರ್ತೀನಿ. ಏನಪ್ಪ ಶ್ರಾವಣ್ ಕುಮಾರ್ ತಿರಿ ಮುಕ್ಕೊಂದಾನ್ರಿ. ಹಂಗೆ ಊಟ ಮಾಡೋಣ ಮಲ್ಕೊಂಡ. ಟೈಮ್ ನೋಡ್ತಿರ್ಬೇಕು 9:20 ಆಗೈತಿ. ಹೋಗಿ ಮುಕ್ಕೋಗವ ಅಂದ್ರೆ ನಾನು ಜೀವ ತಿಂತಾವಳಿ. ಇನ್ನು ಬಂದ್ರೆ ಮಲ್ಕೋತೀನಿ ಅಂತಾಳ. ನನಗೆ ಕೂಡ ಮತ್ತು ನಾಳೆಗೆ ಮುಂಜಾನೆ ಬೆಳಗ್ಗೆ ಒಂದು ಸ್ಟಿಚ್ ಮಾಡಿದ್ರೆ ಅಂತೇಳಿ ಇವತ್ತೇನು ಟಾಪು ನೈಟಿ ಟಿಚಿಂಗ್ ಮಾಡಿದ್ರೆ 150 ರೂಪಾಯಿ ಆಗತ್ತೆ ರೀ. ಬೆಳಗ್ಗೆ ಅಷ್ಟು ಸ್ಟಿಚ್ ಮಾಡ್ಕೋಬೇಕು ನಾಳೆಗೆ ಅಂತ ರೆಡಿ ಮಾಡಿಟ್ಟೆ. ಈ ಟೈಮೂ ಭಾಳ ಆಗೈತೆ ರೀ. ಮಸ್ತಾಗಿತ್ತು ರೀ. ಸಾಂಬಾರು ಮಾತ್ರ ಸಖತ್ತಾಗಿತ್ತು. ಊಟ ಮಾತ್ರ ಏನು ಹಸ್ದಾಗ ಹೊಟ್ಟೆ ಹಸ್ದಾಗ ಯಾವುದೇ ಇಲ್ಲರಿ, ತೊಂಗಳ ಇರಲಿ ಬಂಗಳ ಇರಲಿ, ಹೊಟ್ಟೆ ಹಸ್ದಾಗ ಅದೊಂದು ಅಮೃತ ಥರ ನೋಡಿ. ಭಾಳ ಹೊಟ್ಟೆ ತುಂಬಿತ್ತು ನೋಡಿ. ಮುಂಜಾನೆ ಉಂಡ್ಯಾಕಿ ಸಂತಿಗೆ ಹೋಗಿ ಅಡ್ಡಾಡಿ ತಿರುಗಾಡಿ ಮಾಡಿ ಬಂದಿದ್ನೆಲ್ಲ. ಈಗ ಅನ್ನ ಐತ್ರಿ. ಅನ್ನ ಬಳೀತೀನಿ. ಸಾಂಬಾರು ಖಾಲಿ ಆಗೈತೆ. ಅಲ್ಲಿಗೆ ಇನ್ನೊಂದು ಚೂರು ಇದ್ದಂಗೆ ಐತೆ. ಸಾಂಬಾರು ಖಾಲಿ ಮಾಡಬಾರ್ದು ಅಂತೇಳಿ ಅನ್ನದೊಂದು ಖಾಲಿ ಮಾಡೀನಿ. ಬರೀ ಇನ್ನು ಬೀರಪ್ಪ ಮುತ್ತೆ ದರ್ಶನ ಮಾಡ್ಕೊಂಡು ನೋಡ್ರಿ. ನಾನು ನಿನ್ನೆ ವಿಡಿಯೋದಾಗ ಒಬ್ಬ ಸಿಸ್ಟರಿಗೆ ವಿಶ್ ಮಾಡಿದ್ದೆ. ನಾನೇ ಕನ್ಫ್ಯೂಸ್ ಆದ್ನೋ ಅವರೇ ಹಾಕಿದ ಕಮೆಂಟ್ ಕನ್ಫ್ಯೂಸ್ ಐತೇವೆ ಅಂತೇಳಿ ನಾನು ಒಳ್ಳೆ ಕಮೆಂಟಿಗೆ ಹೋದೆ. ನಾನು ಅವ್ರು ಕಮೆಂಟ್ ಮಾಡಿದ್ದು ಇಲ್ಲ ಐತೆ, ನಾ ಕಮೆಂಟ್ ಮಾಡಿದ್ದು ಐತೆ. ಇದು ಅವಿಗೆ ಹೊಂಟಾರ ಅವ್ವನ ಮನೇಲಿ ಫುಲ್ ಎಂಜಾಯ್ ಅಂತೇಳಿ ನಾನು ಲಾಗ್ ಹಾಕಿದ್ನಲ್ಲ ಅದೇ ಲಾಗ ನೋಡ್ರಿ. ಇದು ನೋಡಿರಿ ಅಕ್ಕ ಶ್ರವಣಿ ಮಾಮ ಮಂಟ್ರು ಅಂತೇಳಿ ಆ ಲಾಗಿಗೆ ಹಾಕ್ಯಾರ. 8 ದಿನ ಆಯ್ತು ಅವ್ರು ಕಮೆಂಟ್ ಹಾಕಿ. ಇಂಗ್ಲೀಷ್ ಬರ್ಲಿಕ್ಕೂ ಎಷ್ಟು ಮಿಸ್ಟೇಕ್ ಆತಾವು, ಕನ್ನಡ ಬರ್ಲಿಕ್ಕೂ ಎಷ್ಟು ಮಿಸ್ಟೇಕ್ ಆತಾವ ಅಂತೇಳಿ ತೋರಿಸ್ಬೇಕು ಅನ್ನೋದು ಅಷ್ಟೇ ನೋಡಿ. ನಾನು ಚೆಕ್ ಮಾಡ್ಕೊಂಡೆ. ನಾನು 8 ದಿನ ಹಿಂದೆ ಹೋಗಿ ವಿಡಿಯೋ ಚೆಕ್ ಮಾಡಿದೆ. ಹೌದು ಅಲ್ಲಿ ಯಾಕಂದ್ರೆ ನಮಗೆ ಅವ್ರು ಟೈಮ್ ಕೊಟ್ಟು ನಮಗೆ ಕಮೆಂಟ್ ಹಾಕ್ತಾರಂದ್ರೆ ನಾವು ಕರೆಕ್ಟಾಗಿ ವಿಶ್ ಮಾಡಿವೋ ಇಲ್ಲೋ ಅಂತ ನನಗೆ ಡೌಟ್ ಆಯಿತು. 8 ದಿನದ ವಿಡಿಯೋ ರೀ. ಜೂನ್ 2ಗೆ ನನ್ನ ಮಗಳ ಬರ್ತಡೇ ಇದೆ, ಶಶಿಕಲಾ ವಿಶ್ ಮಾಡಿ. ಶಶಿಕಲಾ ಅಂತೇಳಿ ನಾನು ಅದಕ್ಕೆ ಇವತ್ತು 2ನೇ ತಾರೀಕಲ್ಲ, ನಿನ್ನೆ 2ನೇ ತಾರೀಕಲ್ಲ, ಇವತ್ತು 3ನೇ ತಾರೀಕು ಸಾರಿ, ನಿನ್ನೆ 2ನೇ ತಾರೀಕಲ್ಲ ವಿಶ್ ಮಾಡಿದ್ದೆ. ಶಶಿಕಲಾ ಪುಟ್ಟ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಂತ ವಿಶ್ ಮಾಡಿದೆ. ಓಕೆ ಸಿಸ್ಟರ್, ಖಂಡಿತ ವಿಡಿಯೋದಲ್ಲಿ ಮಾಡುತ್ತೀನಿ. ತಾರೀಕು 2ನೇ ಸಿಸ್ಟರ್ ಅಂತೇಳಿ ನಾನು ರಿಪ್ಲೈ ಕೊಟ್ಟಿದ್ದೆ ನೋಡಿ. ಅಪ್ಪ ಇದೊಂದು ಕಮೆಂಟ್ ತೋರಿಸಿ ಏನು ಹೇಳಕತ್ತಾಳೆ ಇವಳು ಅನ್ಬೇಡ್ರಿ, ನಿಮ್ಗೆ ಅದಕ್ಕೆ ಉತ್ತರನೂ ಕೊಡ್ತೀನಿ ನೋಡಿ. ಇವಾಗ ವಿಡಿಯೋಕ್ಕೆ ಅವ್ರು ಕಮೆಂಟ್ ಹಾಕಿದ್ದು 8 ಡೇಸ್ ಆಗೋತು. ನಾನು ಬಂದ ಇವತ್ತಿಗೆ 9 ದಿವಸ ಆತು ರೀ. ಮಂಗಳವಾರಕ್ಕೆ 2ನೇ ತಾರೀಕಿಗೆ ಅದು 8 ಡೇಸ್ ಅಂತ ತೋರಿಸುತ್ತೆ. ಇವತ್ತಿನ ವಿಡಿಯೋ ಕಮೆಂಟ್ ಬಂದಿದ್ದು ಇವತ್ತಿಂದು. ಅವ್ರ ಸಿಸ್ಟರ್ ಕಮೆಂಟ್ ಓದ್ಬಿಡು ಅಂತ ಹೇಳ್ರಿ. ಜೂನ್ 3ನೇ ತಾರೀಕಿಗೂ ನನ್ನ ಮಗಳ ಬರ್ತಡೇ ಇದೆ, ವೈಷ್ಣವಿ ಅಂತ ವಿಶ್ ಮಾಡಿ ಅಕ್ಕ ಅಂತ ಕಮೆಂಟ್ ಮಾಡಿರಿ. ಖಂಡಿತ ಸದ್ಯ ಇವತ್ತು ನೆಕ್ಸ್ಟ್ ನಾನು ಫಸ್ಟಿಗೆ ವಿಶ್ ಮಾಡಿ ವಿಡಿಯೋ ಮಾಡಾಕತ್ತೀನಿ. ನಮ್ಮ ತಮ್ಮನ ಬರ್ತಡೇ ಇದೆ 7ನೇ ತಾರೀಕು 6ನೇ ತಿಂಗಳ ಅಂಥೇಳಿ. 7ನೇ ತಾರೀಕು 10ನೇ ತಾರೀಕು ನಾನು ಬರ್ತೇನೆ ನೋಡಿ. 7 ಅವ್ರದ್ದು ಈ ಜೂನ್ ತಿಂಗಳು ಬರ್ತಡೇ ಭಾಳ ಇದ್ದಂಗೆ ಅದು. ಸಮರ್ಥ್ ಗೌಡ ಅಂಥೇಳಿ ಕಮೆಂಟ್ ಮಾಡಿರಿ ಇಂಗ್ಲೀಷ್ನಾಗ. ಖಂಡಿತ ವಿಶ್ ಮಾಡ್ತೀನಿ ಸಿಸ್ಟರ್. 7ನೇ ತಾರೀಕು ನಾವು 6ನೇ ತಾರೀಕಿಗೆ ವಿಡಿಯೋ ಮಾಡಿದ್ವಿ ಅಂದರೆ 7ನೇ ತಾರೀಕಿಗೆ ಬರ್ತಾ ಖಂಡಿತ ಅದು ತಲೆಯಾಗೈತೆ. ಬಾಯಿ ಮಿಸ್ಟೇಕ್ ಬರ್ತಾ ಇದು, ನನಗೂ ಇಂಗ್ಲೀಷ್ ಬರ್ತಾ ಇಂದ ಕನ್ನಡ ಸ್ವಲ್ಪ ಇದು. ಹೌದು ಸಿಸ್ಟರ್, ನಮಗೋಸ್ಕರ ಕನ್ನಡ ಕಮೆಂಟ್ ಮಾಡೋಕತ್ತಿಲ್ಲ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಬರ್ತಡೇ ಇದೆ, ಚೆನ್ನಾಗಿ ಮಾತಾಡಿದ್ದೀರಾ ಅಂತ ಕಮೆಂಟ್ ಮಾಡ್ಯಾರ. ಥ್ಯಾಂಕ್ ಯು ಸಿಸ್ಟರ್. ನನ್ನ ಕಡೆಯಿಂದ ತಪ್ಪು ಬಂದಿದೆ ಅಂತ ನೋಡಿ.
ವ್ಯೂವರ್ಸ್ಗಳು ನೋಡ್ತಿರ್ತಾರೆ ಅಂದ್ರೆ ಅವ್ರ ಕಡೆ ತಪ್ಪಿರೋದು ನಮ್ಮ ಕಡೆ ನನಗಿಂತ ಈ ಥರ ಗುಣ ಇರೋರು ತುಂಬ ಇಷ್ಟ ಆಯ್ತು ನೋಡಿ. ಯಾಕಂದರೆ ನಮ್ಮ ತಪ್ಪಿತ ನಾವು ತಪ್ಪು ಒಪ್ಕೋಬೇಕು. ನಾನು ಅವ್ರು ಹಾಕಿದ ಕಮೆಂಟ್ ನಿಮಗೆ ತೋರಿಸಿ ಶಶಿಕಲಾ ಅಂದಾರಲ್ಲ ಅದಕ್ಕೂ ಉತ್ತರ ಕೊಡ್ತೀನಿ ತಡ್ರಿ. ನಿಮ್ಮ ಮಗಳು ಶ್ರಾವಣಿ ತುಂಬ ಲೈಕ್ ಆದ್ಲು, ಕ್ಯೂಟ್ ಗರ್ಲ್ ಅಂತ ಕಮೆಂಟ್ ಮಾಡಿರಿ ಕಾವ್ಯ ಸಿಸ್ಟರ್, ಥ್ಯಾಂಕ್ ಯು. ನೋಡಿ ಈ ತ್ರಿವೇಣಿ ಸಿಸ್ಟರು ಪುಟ್ಟಾಗ ಅವ್ರ ಅಕ್ಕ ಅಂತ್ರಿ ಅವರು ವಿಶ್ ಮಾಡಿದ್ದಾರೆ ನೋಡಿ. ಯಾಕಂದ್ರೆ ವಿಶ್ ಮಾಡಿದಕ್ಕೆ ಇಲ್ಲೇ ಐತೆ ನೋಡಿರಿ ರಿಪ್ಲೈ. ಎಷ್ಟು ಒಂದು ಕಮೆಂಟ್ನಿಂತ ಎಷ್ಟದ ನೋಡಿರಿ ಇಲ್ಲೇ. ಶಶಿಕಲಾ ನನ್ನ ಸಿಸ್ಟರ್, ನನ್ನ ಮಗಳು ಅಲ್ಲ, ಸಾರಿ ನಮಗೆ ನೆನಪು ಬಂದಿಲ್ಲ, ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಶಶಿಕಲಾ ನನ್ನ ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ. ಇಲ್ಲಿ ಬಿಡ್ರಿ ಎಷ್ಟು ಸಲ ಸಾರಿ ಕೇಳ್ತೀರಿ, ಗೊತ್ತಾಗಿಲ್ಲಲ್ಲ, ಮರ್ತು ಕೊಟ್ಟಿರಬಹುದು ಸಾರಿ ಅಂತ. ಇಲ್ಲ, ತಪ್ಪು ಆಗಿದೆ, ಸಾರಿ ನನ್ನ ಸಿಸ್ಟರ್ ಶಶಿಕಲಾ ಅಂತ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಿಸ್ಟೇಕ್ ಆಗಿದೆ ನೋಡಿ. ಎಷ್ಟು ಬರೇ ಅವ್ರು ಮಾಡಿರೋ ತಪ್ಪನ್ನು ಎಷ್ಟು ಬರೇ ಹೇಳ್ಕೊಂಡ ನೋಡಿ. ಇಲ್ಲೇ ದೊಡ್ಡವರಾಗೋದು. ಇಲ್ಲೇ ನಾವು ಮಾಡಿರೋವಂಥ ತಪ್ಪನ್ನು ನಾವು ಹೇಳ್ಕೊತೀವಲ್ಲ, ಎಷ್ಟು ಒಂದು ಸಲ ಕೇರು ಸಾಕು ಬಿಡಿ. ನೀವು 3-4 ಕಮೆಂಟಲ್ಲಿ ಸಾರಿ ಕೇಳಂದ್ರೆ ಅವ್ರು ದೊಡ್ಡವ್ರು, ನಮ್ಗೆ ದೊಡ್ಡರಾದ್ರು ನೋಡಿ. ತಪ್ಪು ಅಲ್ಲ, ಅಲ್ಲಿ ತಪ್ಪಂತ ತಿದ್ದುಕೋತೀವಲ್ಲ ಅದು ದೊಡ್ಡತ ನೋಡಿ. ಸಿಸ್ಟರು ಇದು ಮಾಡಿದಕ್ಕೆ ನಾನು ಇನ್ನೊಂದು ಫೋನ್ಲೇ ಇರ್ತಲ್ಲ, ನಾನು ಯಾವ ಕಮೆಂಟಿಗೆ ಇದು ಆಗ್ತಾವೆ ನಾವು ಅದಕ್ಕೆ ಲೈಕ್ ಕೊಟ್ಟಿರ್ತೀನಿ. ಇವಕ್ಕೇನು ಲೈಕ್ ಕೊಡಲ್ಲ ನೋಡಿ, ಯಾಕಂದ್ರೆ ಅವರು ಕೊಡಬಾರ್ದು ಅಂತೆಲ್ಲ ಕಮೆಂಟ್ಗಳಿಗೆ ನನ್ನ ಅಭಿಪ್ರಾಯ. ಇನ್ನೊಂದು ಕಮೆಂಟ್ ಐತ್ರಿ ಇಲ್ಲಿ, ಅದು ತುಂಬ ಖುಷಿ ಕೊಡೋಂಥ ಕಮೆಂಟು. ಇಂಗ್ಲೀಷ್ ಬರಲ್ಲ ಅಂದರೆ ಇವಾಗ ಇಂಗ್ಲೀಷ್ ಓದಾಕತ್ತೀನಿ. ಸಿಸ್ಟರ್, ನನ್ನ ತವ್ರ ಮನೆ ಮುದ್ದೇಬಿಹಾಳ ತಾಲೂಕು, ನಾನು ಇರೋದು ಮಹಾರಾಷ್ಟ್ರ ಸಾಂಗ್ಲಿ. ಎಲ್ಲಿ ನಿಮ್ಮ ವಿಡಿಯೋಸು ನಾನು ನೋಡೋದು ಒಂದು ವರ್ಷದಿಂದ ನೋಡ್ತಿದ್ದೀನಿ. ನಿಮ್ಮ ಮಕ್ಕಳು ತುಂಬ ಮುದ್ದಾಗಿದ್ದಾರೆ, ನಿಮಗೆ ಒಳ್ಳೆಯದು ಆಗಲಿ. ನೋಡಿ, ನೀವೆಲ್ಲೋ ನಾವೆಲ್ಲೋ ನಿಮ್ಮ ತವ್ರ ಮನೆ ಇರ್ಬೋದು, ಮಹಾರಾಷ್ಟ್ರಾಗಿದ್ದಕ್ಕೋ ನಮಗೆ ಹರಿಸ್ತಿರಲ್ಲ, ಅದೇ ಖುಷಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಎಷ್ಟು ಜನ ಎಷ್ಟು ಆಶೀರ್ವಾದ ಕೊಡ್ತೀರಿ, ಎಷ್ಟು ಜನ ಹೋಗುತ್ತೀರಿ, ನನಗೆ ಅದೇ ಖುಷಿ ಆಗುತ್ತೆ ನೋಡಿ. ನಿಮ್ಮ ಕಮೆಂಟ್ ಪ್ರತಿಯೊಬ್ಬರು ನೋಡ್ತಿರ್ತೀನಿ, ಪ್ರತಿಯೊಬ್ಬರು ಕಮೆಂಟಿರಿ ನೋಡಿ. ಎಷ್ಟೇ ಸಂಸಾರ ಮಾಡ್ತೀವಿ ಅಂದರೆ ಅಷ್ಟೆಲ್ಲ ಸಂತಿ ಮಾಡೀನಿ. ಊದಿನ ಕಡ್ಡಿಲ್ಲ ನೋಡ್ರಿ, ಖಾಲಿ ಅದು ಬೀರಪ್ಪ ಮಿತ್ತಿ ಒಂದು ಇದಿಲ್ಲ. ಹಂಗೆ ಹೋಗಿ ದೀಪ ಹಚ್ಚೋಮಂದಿ. ಇವತ್ತು ಬೀರಪ್ಪ ಮಿತ್ತಿ ಹಂಗೆ ಗುಡಿ ಹೋಗಿದ್ದೆ, ಹಂಗೆ ಹೋಗಿ ದೀಪ ಹಚ್ಚೋಮಂದ್ಯ. ಅದೇ ರೀ ಸಂಸಾರ ಅಂದಮ್ಯಾಗ ನಾವು ಎಷ್ಟು ತರ್ತೀವಿ ಎಷ್ಟು ಮಾಡ್ತೀವಿ ಅಂದರೂ ಒಂದು ಕಮ್ಮಿ ಬಿದ್ದೇ ಬರುತ್ತೆ. ಎಂಥ ಕೋಟ್ಯಾಧಿಪತಿ ಅದನಂದ್ರು ಒಂದು ವಸ್ತು ಇರೋದಿಲ್ಲ ಮನ್ಯಾಗ, ಆದ್ರೆ ಅದು ಗೊತ್ತಿರಲ್ಲ. ಆದ್ರೆ ಕೋಟ್ಯಾಧಿಪತಿ ಕೈಯಾಗ ಗಾಡಿ ಪಾಡಿ ಇರ್ತಾವ್ರಿ, ಹೋಗಿ ಬರಗಂತ ತೊಗೊಂಬಂದ್ಬಿಡ್ತಾರೆ. ನಾವು ಬಾಡ್ರಿ ನತ್ತಿ ಇದ್ದಾಗನೇ ಹೋದಾಗನೇ ಇಟ್ಕೋಬೇಕಲ್ರಿ. ಮತ್ತು ನಮಗೆ ಒಳ್ಳೆ ಮುಂದಕ್ಕೆ ಹೋಗಿ ಯಾರು ತಂದು ಕೊಡ್ತೀನಿ ಅನ್ನೋಂಗಿಲ್ಲ, ಯಾರೋ ಹಿಡಿಯವ ಅಂತ ಕೊಡೋದು ಕೊಡಲ್ಲ. ಮತ್ತು ಎಲ್ಲಿ ಮನೆ ಮಾಡೋದು ಹೋಗವ ಅಂಥೇಳಿ ಇದ್ದಿದ್ರಾಗ ಮಾಡ್ಕೊಂಡು ಉಣ್ತೀನಿ. 2-3 ದಿನ ಜೀರಿಗೆ ಸಾಸ್ಮಿಯಾಗಿದ್ದು, ಮೊನ್ನೆ 2-3 ದಿನ ಸಾಸ್ಮಿ ಹಂಗೆ ಸ್ವಲ್ಪ ಬರೀ ಜೀರಿಗೆ ಹಾಕ್ಕೋತ ಮಾಡ್ಕೋತ ಉಂಡ್ವಿ. ಈಗ ಇವತ್ತಿಷ್ಟು ಸಂತೆ ತೊಗೊಂಬಂದಿಲ್ರಿ ನೋಡಿ, ದೇವ್ರ ಪರೀಕ್ಷೆ ಮಾಡ್ದಂಗೆ. ಊದಿನ ಕಡ್ಡಿ ಕಾಲಿಗೆ ಊದಿನ ಕಡ್ಡಿ ನೆಪ್ಪಿಲ್ಲ ಅದಾವಂತ ನಾ ಮಾಡೀನಿ. ಹಂಗಂದ್ರೆ 2 ಬಾಕ್ಸ್ 3 ಬಾಕ್ಸ್ 4 ಬಾಕ್ಸ್ ಅಂತ ತಂದಿರ್ತೀನಿ ರೀ. ಇಂಥವು 50 ರೂಪಾಯಿಗೆ ಬಾಕ್ಸ್ ಭಾಳ ಇರ್ತಾವೆ. ಬಸ ಭಕ್ತಿ ಅದ ಬಿಡು, ಇನ್ನೂ ಏನು ಎಕ್ಸ್ಟ್ರಾ ಹೋಯ್ತಿನಂತ ನಾ ಅಂತೀನಿ. ಈ ಹುಡ್ಕ್ಯಾಡಿದೆ, ಖಾಲಿ ಆಗ್ಯಾವ. ಶ್ರಾವಣಿ ಕೂಡ ಅಂದ್ಲು ಖಾಲಿ ಆಗ್ಯಾವ ಮಮ್ಮಿ ಅಂತೇಳಿ. ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ರೀ. ನಾ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.